ಇವತ್ತು ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ನೆರವೇರುತ್ತೆ. ಮಧ್ಯಾಹ್ನ 12:45ರಿಂದ 1 ಗಂಟೆಯೊಳಗೆ ಈ ಮೂರ್ತಿಯನ್ನ ಪ್ರತಿಷ್ಠಾಪನೆ ನಡೆಸಲಾಗುತ್ತೆ. 20 ಇಂಚು ಎತ್ತರದ ವೇದಿಕೆಯ ಮೇಲೆ ಈ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. 51 ಇಂಚು ಎತ್ತರ ಇರುವಂತಹ ರಾಮಲಲ್ಲಾ ಮೂರ್ತಿಯನ್ನ ಇವತ್ತು ದೇವಸ್ಥಾನದ ಒಳಗಡೆ ಪ್ರತಿಷ್ಠಾಪನೆ ನಡೆಸಲಾಗುತ್ತೆ. ಮೂರ್ತಿ ಪ್ರತಿಷ್ಠಾಪನೆ ಬಳಿಕ ಇಂದಿನಿಂದ ಹಲವಾರು ಪೂಜೆ, ಪುನಸ್ಕಾರ, ಹೋಮ, ಹವನ ಆ ದೇವಸ್ಥಾನದಲ್ಲಿ ನಡೆಯಲಿದೆ. 22ನೇ ತಾರೀಕು ಆ ಮೂರ್ತಿಗೆ ಪ್ರಾಣ ತುಂಬುವಂತಹ, ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇರುವಂತಹ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಅವರಿಂದ. ಜಗದೀಶ್, ಇವತ್ತು ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನಾ ಕಾರ್ಯ ಅಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ಪೂಜಾ ಕೈಂಕರ್ಯಗಳು ಕೂಡ ಶುರುವಾಗುತ್ತೆ. ಎಷ್ಟೊತ್ತಿಗೆ ರಾಮನ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ? ಇವತ್ತು ಯಾವೆಲ್ಲ ಕಾರ್ಯಗಳು ಅಲ್ಲಿ ಜರುಗ್ತವೆ? ಸಭಾ ನಿನ್ನೆ ತಡರಾತ್ರಿನೇ ರಾಮಲಲ್ಲಾ ಮೂರ್ತಿಯನ್ನ ದೇವಸ್ಥಾನದ ಆವರಣ ಒಳಗೆ ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಪ್ರತಿಷ್ಠಾಪನೆ ಕೆಲಸ ಮಧ್ಯಾಹ್ನ 12:30ರಿಂದ ಆರಂಭ ಆಗುವಂತಹ ಈ ಒಂದು ಪೂಜೆಯ ಸಂದರ್ಭದಲ್ಲಿ 12:45ರಿಂದ 1 ಗಂಟೆ ಒಳಗಾಗಿ ಈ ಒಂದು ಸಂಪೂರ್ಣವಾದಂತಹ ಪ್ರತಿಷ್ಠಾಪನಾ ಪೂಜೆ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ಅದಾದ್ಮೇಲೆ 1 ಗಂಟೆ ಸುಮಾರಿಂದನೇ ಸಹಿತ ಏನಂದ್ರೆ ಪೂಜೆಗಳು ಆರಂಭ ಆಗ್ತವೆ. ಈಗಾಗಲೇ ನಿನ್ನೆಯೂ ಸಹಿತ ಸರಯೂ ನದಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಕುಂಭದಲ್ಲಿ ಏನಂದ್ರೆ ನೀರನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ನಿನ್ನೆ ಶುದ್ಧಿ ಮಾಡುವಂತಹ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಶುದ್ಧಿ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಇವತ್ತಿನಿಂದ 12 ಆದಿವಾಸಿ ಪೂಜೆಗಳನ್ನ ಸಹಿತ ಅಂದ್ರೆ ಹೋಮಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು ಮೊದಲ ಹಂತವಾಗಿ ಮೊದಲ ಪೂಜೆ ಆಗುವಂತದ್ದು ಗಣೇಶನ ಪೂಜೆ ಆಗುತ್ತೆ. ಗಣೇಶನ ಪೂಜೆಯ ತದನಂತರ ಅಲ್ಲಿ ವರುಣ ಪೂಜೆ, ಚತುರ್ವೇದತಾ ಪೂಜೆ, ಮತ್ತೆ ಪುಣ್ಯ ಹವನದ ಪೂಜೆ, ಮತ್ತೆ ಅದರ ಜೊತೆಗೆ ಮಾತೃ ಕೋಪಾಜನ ಪೂಜೆ ಆಗುತ್ತೆ. ಸಪ್ತದುತ ಮಾತೃಕಾ ಪೂಜೆ ಆಗುತ್ತೆ. ಅದರ ಜೊತೆಗೆ ಆಯುಷ್ಯ ಮಂತ್ರ ಜಪ ಹೇಳುವಂತಹ ಕೆಲಸಗಳಾಗುತ್ತೆ. ನಿರಂತರವಾಗಿ ಇವತ್ತಿನಿಂದ 21ನೇ ತಾರೀಕುವರೆಗೂ ಸಹಿತ ಪೂಜೆಗಳಲ್ಲಿ ಒಟ್ಟು 121ಕ್ಕೂ ಹೆಚ್ಚು ಜನ ಏನಂದ್ರೆ ಅರ್ಚಕರು ಕೂತ್ಕೊಂಡು ಹೋಮ ಹವನಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ದೇಶದ ಒಟ್ಟು 21 ಸಂಪ್ರದಾಯಗಳನ್ನ ಸಹಿತ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ. 21 ಸಂಪ್ರದಾಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಉತ್ತರ ಭಾರತದ ಏನಂದ್ರೆ ಸ್ವಾಮೀಜಿಗಳಿಂದ ಆರಂಭಿಕವಾದಂತಹ ಪೂಜೆಗಳ ಆರಂಭ ಏನಾಗುತ್ತೆ. ಅದಾದ್ಮೇಲೆ ಶೈವ ಪರಂಪರೆಯ ಪೂಜೆಗಳನ್ನ ಸಹಿತ ಮಾಡಲಾಗುತ್ತೆ. ಈಗಾಗಲೇ ಕರ್ನಾಟಕದಿಂದಲೂ ಸಹಿತ ಏನಂದ್ರೆ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಆ ಒಂದು ಪೂಜೆಯಲ್ಲಿ ಒಟ್ಟು 22ಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಆ ಭಾಗಿಯಾಗುವಂತಹ ಸಂದರ್ಭದಲ್ಲೂ ಸಹಿತ ಏನಂದ್ರೆ ದಕ್ಷಿಣ ಭಾರತದ ಪೂಜಾ ವಿಧಿವಿಧಾನಗಳೇನಿದಾವೆ, ಯಾಕಂದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎರಡೂ ಪೂಜಾ ವಿಧಿವಿಧಾನಗಳು ಏನಂದ್ರೆ ವೇದಗಳನ್ನ ಹೇಳುವಂತಹ ರೀತಿ ಬದಲಾವಣೆ ಇರುತ್ತೆ. ಮತ್ತೆ ಪೂಜಾ ಕೈಂಕರ್ಯವೂ ಸಹಿತ ಅಂದ್ರೆ ಬದಲಾವಣೆ ಇರುತ್ತೆ. ಹಾಗಾಗಿ ಇಡೀ ದೇಶದ ಎಲ್ಲಾ ಕಡೆಯ ಸಂಪ್ರದಾಯಗಳನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಪಾಲನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದಕ್ಕಾಗಿ ಏನಂದ್ರೆ ದೇಶದ ನಾನಾ ಕಡೆಯಿಂದನೂ ಸಹಿತ ಎಲ್ಲಾ ವಿಧದ ಪೂಜೆಗಳನ್ನ ಈ ಬಾರಿಯ ಒಂದು ಶ್ರೀರಾಮ ದರ್ಶನ ಪ್ರತಿಷ್ಠಾಪನೆಯ ಮಾಡುವಂತಹ ಸಂದರ್ಭದಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಒಟ್ಟು 121 ಜನ ಏನು ಅಂದ್ರೆ ಅರ್ಚಕರು ಇರ್ತಾರಲ್ಲ, ಅರ್ಚಕರಿಗೆ ವಿಶೇಷವಾದಂತಹ 9 ಹೋಮ ಕುಂಡಗಳನ್ನ ಏನೋ ದೇವಸ್ಥಾನದ ಒಳಗಡೆ ಆವರಣದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಆ 9 ಹೋಮ ಕುಂಡಗಳಲ್ಲೂ ಸಹಿತ ನಿರಂತರವಾದಂತಹ ಹೋಮ ಹವನಗಳನ್ನ ನಿರಂತರವಾಗಿ ನಡೀತಾ ಶುರುವಾಗುತ್ತೆ. ಮತ್ತೆ ಅದರ ಜೊತೆಗೆ ಯಾವಾಗ ಮಧ್ಯಾಹ್ನ 1 ಗಂಟೆ 20 ನಿಮಿಷಕ್ಕೆ ಅದು ಸಂಪೂರ್ಣವಾಗಿ ಮುಕ್ತಾಯವಾಗುತ್ತಲ್ಲ, 12 ಗಂಟೆ 45 ನಿಮಿಷದಿಂದ 1 ಗಂಟೆ 20 ನಿಮಿಷದವರೆಗೆ ಅಂತ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದರ ಒಳಗಾಗಿ ಈ ಒಂದು ಹೋಮದ ಏನಂದ್ರೆ ಪ್ರತಿಷ್ಠಾಪನೆ, ಮೂರ್ತಿ ಪ್ರತಿಷ್ಠಾಪನೆ ಆಗುವಂತಹ ಕೆಲಸ ಆಗುತ್ತೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಈ ಒಂದು ಮೂರ್ತಿಯ ವಿಚಾರವಾಗಿ, ಯಾಕಂದ್ರೆ ಮೂರ್ತಿ ಇನ್ನೂವರೆಗೂ ಸಹಿತ ಹೊರಗಡೆ ಪೂರ್ತಿ ಮೂರ್ತಿಯನ್ನ ಇನ್ನೂವರೆಗೂ ಸಹಿತ ತೋರಿಸಿಲ್ಲ. ಆ ಮೂರ್ತಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟುವಂತಹ ಕೆಲಸ ಆಗುತ್ತೆ. ಬಟ್ಟೆಯನ್ನ
ತೆಗೆಯುವಂಥದ್ದು ಯಾವಾಗ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಆ ಮೂರ್ತಿಯ ಬಟ್ಟೆಯನ್ನ ಅಂದ್ರೆ ಕಣ್ಣಿ ಕಟ್ಟಿರ್ತಕ್ಕಂತಹ ಬಟ್ಟೆಯನ್ನು ತೆಗೆಯುವಂತಹ ಕೆಲಸ ಆಗುತ್ತೆ. ಅದು 22ನೇ ತಾರೀಕು ಮಧ್ಯಾಹ್ನ 12:20 ಅಂದ್ರೆ 12:19:20 ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಕ್ಕೆ ಆ ಕಣ್ಣಿನ ಬಟ್ಟೆಯನ್ನ ತೆಗೆದು ಮಂತ್ರಾಕ್ಷತೆಗಳನ್ನ ಹಾಕುವಂತಹ ಮೂಲಕವಾಗಿ ಅಕ್ಷತೆಗಳನ್ನ ಹಾಕುವ ಮೂಲಕವಾಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಈಗ ಏನು ಅಯೋಧ್ಯೆ ಪೂರ್ತಿಯಾಗಿ ಸಂಭ್ರಮ ಸಡಗರ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಕಾಣಸಿಗ್ತಾ ಇದೆ. ನೀವು ಯಾವ ಭಾಗದಲ್ಲಿ ಹೋದ್ರೂ ಸಹಿತ ಪೂಜೆಗಳೇ ನಡೀತಾ ಇದಾವೆ. ಅಂದ್ರೆ ಈಗ ನಾನು ನಿಂತಿರುವಂತಹ ಸ್ಥಳದಿಂದನೂ ಸಹಿತ ಕೇವಲ 400 to 500 ಮೀಟರ್ ಸರೌಂಡಿಂಗ್ ಎಲ್ಲೇ ಹೋದ್ರೂ ಸಹಿತ ಹೋಮ ಹವನಗಳೇ ನಡೀತಾ ಇದಾವೆ. ಈಗ ಒಂದು ರೀತಿಯಲ್ಲಿ ಏನಂದ್ರೆ ಅಧಿಕೃತವಾಗಿ ಇವತ್ತಿನಿಂದ ಅಂದ್ರೆ 16ನೇ ತಾರೀಕಿನಿಂದ ಚಾಲನೆ ಸಿಕ್ಕರೂ ಸಹಿತ ಮೂರ್ತಿಯ ವಿಚಾರವಾಗಿ ಅಧಿಕೃತವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದಾವೆ. ಆ ಒಂದು ಮೂರ್ತಿಯ ವಿಶೇಷತೆಯನ್ನು ಹೇಳಬೇಕು ಅಂತಂದ್ರೆ 51 ಅಡಿ ಎತ್ತರವಾದಂತಹ ಮೂರ್ತಿ. ಆ ಮೂರ್ತಿ ಕೆಳಗಡೆಗೆ ಅಂದ್ರೆ ಶ್ರೀರಾಮನಲ್ಲ 5 ವರ್ಷದ ಬಾಲರಾಮನ ಮೂರ್ತಿ ಅದು. ಆ ಬಾಲರಾಮನ ಮೂರ್ತಿಯ ಪಾದದ ಕೆಳಗಡೆಗೆ ಕಮಲದ ಹೂ ಇದೆ. ಆ ಕಮಲದ ಹೂ ಮೇಲೆ ಬಾಲರಾಮ ನಿಂತ್ಕೊಂಡಿದ್ದಾನೆ. ಆ ಒಂದು ಮೂರ್ತಿಯ ಅನಾವರಣ ಮತ್ತೆ ಪ್ರತಿಷ್ಠಾಪನೆ ಎಲ್ಲವೂ ಸಹಿತ ಇವತ್ತು ಆಗತ್ತೆ. ಮತ್ತೆ ಅದರ ಜೊತೆಗೆ ಕರ್ನಾಟಕದ ವಿಚಾರವಾಗಿ ಹೆಮ್ಮೆಯ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ಕರ್ನಾಟಕದಿಂದ ಬಂದಿರತಕ್ಕಂತಹ ಮೂರ್ತಿ ಅಂದ್ರೆ ಕಲ್ಲಿಂದ ಕೆತ್ತಿರ್ತಕ್ಕಂತಹ ಮೂರ್ತಿ, HD ಕೋಟೆಯಿಂದ ಬಂದಿರತಕ್ಕಂತಹ ಆ ಕಲ್ಲು, ಅದರ ಜೊತೆಗೆ ಮೈಸೂರು ಮೂಲದ ಏನಂದ್ರೆ ವ್ಯಕ್ತಿ ಆ ಒಂದು ಅರುಣ ಅವರು ಕೆತ್ತಿರ್ತಕ್ಕಂತಹ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು ಕನ್ನಡಿಗರ ಪಾಲಿಗೆ ಮತ್ತೊಂದು ವಿಶೇಷ. ಮತ್ತೆ ಅದರ ಜೊತೆಗೆ ಹೋಮ ಹವನದ ಸಂದರ್ಭದಲ್ಲೂ ಸಹಿತ ಮೂಲ ಪೂಜೆ ಏನಾಗುತ್ತಲ್ಲ ಆ ಸಂದರ್ಭದಲ್ಲಿ ಕರ್ನಾಟಕದ 22ಕ್ಕೂ ಹೆಚ್ಚು ಜನ ಅರ್ಚಕರು ಸಹಿತ ಭಾಗಿಯಾಗ್ತಾರೆ. ಇವತ್ತಿನಿಂದ ನಡೆಯುವಂತಹ ಕಾರ್ಯ ನಿರಂತರವಾಗಿ ಏನಂತಂದ್ರೆ 21ನೇ ತಾರೀಕುವರೆಗೂ ಸಹಿತ ನಡೆಯುತ್ತೆ. 22ನೇ ತಾರೀಕು ಪ್ರತಿಷ್ಠಾಪನೆ ಅಂದ್ರೆ ಆತ್ಮವನ್ನು ತುಂಬುವಂತಹ ಕೆಲಸವನ್ನ 22ನೇ ತಾರೀಕು ಆಗುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.